ಇವತ್ತು ನಾನು ತೋರಿಸ್ತಾ ಇರೋದು ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ. ಸೊ ಈ ರೀತಿ ಮಟನ್ ಬಿರಿಯಾನಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ನಾನು ಮಟನ್ನ ಬೇಯಿಸ್ಕೊತಾ ಇದ್ದೀನಿ. ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡು ಇಲ್ಲಿ ಲೈಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಇವಾಗ ನೀರು ಹಾಕ್ಕೊಂಡು ಒಂದು 2 ವಿಷಲ್ ಬರೋಷ್ಟು ಕೂಗಿಸ್ಕೊಬೇಕು. ಸೊ ಮಟನ್ ಏನಾದ್ರು ಬಲ್ತಿದ್ರೆ ಸ್ವಲ್ಪ ವಿಷಲ್ ನಾವು ಒಂದು 3ರಿಂದ 4 ವಿಷಲ್ ಬರೋಷ್ಟು ಕೂಗಿಸ್ಕೊಬೋದು. ಸೊ ಇಲ್ಲಿ ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಕುಕ್ಕರ್ 2 ಸರಿ ಕೂಗಾದಮೇಲೆ ಪ್ರೆಷರೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ನಾವು ಓಪನ್ ಮಾಡಬೇಕು. ಸೊ ನೀವು ನೋಡ್ಬೋದು, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಮಟನ್ ಎಲ್ಲ ಬೆಂದಿದೆ. ಸೊ ಇದಾಗಿದೆ ಇವಾಗ. ಸೊ ಇವಾಗ ನಾವು ಬಿರಿಯಾನಿ ಮಾಡೋಕ್ಕೆ ಮತ್ತೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಲ್ಲ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ಕಲ್ಲುವ್ವ ಅದೆಲ್ಲ ಹಾಕ್ಕೊಂಡೆ. ಸೊ ಇದಕ್ಕೆ ನಾನಿವಾಗ ಹಚ್ಚಿಟ್ಕೊಂಡೆ ಈರುಳ್ಳಿ ಹಾಕ್ಕೊಂಡೆ. ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ. ಸೊ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡೆ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಸೊ ಇವಾಗ ಒಂದು ಸ್ವಲ್ಪ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಸೊ ನಾವು ಮಟನ್ ಬಿರಿಯಾನಿಗೆ ಮಟನ್ನ ಮೊದಲೇ ಕೂಗಿಸ್ಕೊಂಡ್ರೆ, ಬೇಯಿಸ್ಕೊಂಡ್ರೆ ಸೊ ಬಿರಿಯಾನಿಲಿ ಮಟನ್ ಸಾಫ್ಟಾಗಿರುತ್ತೆ. ಆಮೇಲೆ ನಾವು ಬೇಯಿಸ್ಕೊಳಕ್ಕೆ ಹೋದರೆ ಬಿರಿಯಾನಿಲಿ ಒಂದೇ ಸರಿ ಮಟನ್ ಬೇಯಲ್ಲ, ಯಾಕಂದರೆ ಮಟನ್ ಹಾರ್ಡ್ ಇರುತ್ತೆ. ಸೊ ಇವಾಗ ನಾವು ಆವಾಗಲೇ ರುಬ್ಬಿಟ್ಕೊಂಡ್ವಲ್ಲ, ಆ ಪೇಸ್ಟೆಲ್ಲ ಹಾಕ್ಕೊಂಡೆ. ಸೊ ಆ ಪೇಸ್ಟ್ನ ಲೈಟಾಗಿ ಒಂದು ಫ್ರೈ ಮಾಡಿಕೊಂಡೆ, ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು. ಇವಾಗ 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡೆ, ಮತ್ತು 1/4 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಸೊ ಇದು ಮಸಾಲೆ ಪೇಸ್ಟು ಮತ್ತು ಪೌಡರ್ಸ್ ಎಲ್ಲ ಫ್ರೈ ಆಗಿದೆ. ಸೊ ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಮಟನ್ ಹಾಕ್ಕೊಂಡೆ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ ಹಂಗೇನೆ. ಸೊ ಇದಕ್ಕಿವಾಗ ನಾನು ನೀರು ಹಾಕ್ಕೊತೀನಿ. ಸೊ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿಲಿರೋ ಸ್ವಲ್ಪ ನೀರು ಹಾಕ್ಕೊಂಡೆ. ಸೊ ಇದು ಮಟನ್ ಆಗಿರೋದ್ರಿಂದ ಈ ಥರ ಸ್ವಲ್ಪ ಹೊತ್ತು ನೀರಲ್ಲೂ ನಾವು ಬೇಯಿಸ್ಕೊಬೇಕು. ಸ್ವಲ್ಪ ಹೊತ್ತು ಅಕ್ಕಿ ಹಾಕೋದ್ಕಿಂತ ಮುಂಚೆ ಒಂದು 5 ನಿಮಿಷ ಕುದಿಸ್ಕೊಂಡು ಆಮೇಲೆ ನಾವು ಅಕ್ಕಿ ಹಾಕೊಬೋದು. ಸೊ ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನೆಲ್ಲ ಹಾಕ್ಕೊಂಡೆ. ಸೊ ನಾನು ಯಾವಾಗಲೂ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತೀನಿ. ಸೊ ಇವಾಗ ಕುದೀತಾ ಇದೆ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೋಷ್ಟು ಕೂಗಿಸ್ಕೊತೀನಿ. ಸೊ ಕುಕ್ಕರ್ ಕೂಗಾದ್ಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಬಿರಿಯಾನಿ ಹೇಗಾಗಿದೆ ಅಂತ. ಸೊ ನೀವು ನೋಡ್ಬೋದು ರೈಸ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಬಿರಿಯಾನಿ ಈ ರೀತಿ ಆಗಿದೆ. ಸೊ ಇದನ್ನು ಸೈಡಿಂದ ಮಿಕ್ಸ್ ಮಾಡ್ಕೊಬೇಕು. ಸೊ ಕೆಳಗಡೆ ಇರೋದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಂತ. ಸೊ ಮಟನ್ ಬಿರಿಯಾನಿ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಿಮ್ಗೆ ಬೇರೆ ಏನಾದರೂ ನಾನ್ ವೆಜ್ ರೆಸಿಪೀಸ್, ಚಿಕನ್ ರೆಸಿಪೀಸ್ ಬೇರೆ ಬೇಕಿದ್ದರೆ ಪ್ಲೇಲಿಸ್ಟ್ಗೆ ಹೋಗಿ ನೋಡಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.